ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒತ್ತು ಶಾವಿಗೆ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಅತ್ತೆಯ ಜೊತೆಗೆ ಈ ಒಂದು ರೆಸಿಪಿಯನ್ನು ಮಾಡಿ ಯಾವ ರೀತಿಯಾಗಿ ಮಾಡೋದಂತ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೇನೆ. ಹಳೆಯ ಕಾಲದ ಒಂದು ರೆಸಿಪಿ, ಮಾಡಲಿಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು, ಆದರೆ ತಿನ್ನಲಿಕ್ಕೆ ತುಂಬಾ ರುಚಿಕರವಾಗಿರ್ತದೆ. ಈ ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಬೆಳಿಗ್ಗೆಗೆ ನಾವು ಈ ರೆಸಿಪಿಯನ್ನು ಮಾಡಲಿಕ್ಕೆ ಹಿಂದಿನ ದಿವಸ ರಾತ್ರಿನೇ ಸೋನಾ ಮಸೂರಿ ಅಕ್ಕಿಯನ್ನು 1 ಸೇರ್ ಅಂದರೆ 4 ಕಪ್ ಆಗುವಷ್ಟು ನೆನೆಸಿ ಇಟ್ಕೊಂಡಿದ್ದೇವೆ. ಮರು ದಿವಸ ಬೆಳಿಗ್ಗೆ ಗ್ರೈಂಡ್ರಲ್ಲಿ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ತಾ ಇದ್ದೇವೆ. ಇದಕ್ಕೆ ಮತ್ತೆ ಕಾಯಿಯನ್ನೆಲ್ಲ ಹಾಕುವ ಕ್ರಮ ಇಲ್ಲ ನಮ್ಮಲ್ಲಿ, ಬರೀ ಅಕ್ಕಿಯಿಂದನೇ ಈ ಒಂದು ಶಾವಿಗೆಯನ್ನು ಮಾಡಿಕೊಳ್ಳುವಂಥದ್ದು. ಸೋನಾ ಮಸೂರಿ ಅಕ್ಕಿ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಎಳೆ ಎಳೆಯಾಗಿ ಬರ್ತದೆ. ರುಬ್ಬಿ ಆಗಿರುವ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಾಸ್ಕೊಳ್ತಾ ಇದ್ದೇವೆ. ನೀರು ದೋಸೆಯ ಹಿಟ್ಟಿನ ಹದದಲ್ಲಿ ಇರಬೇಕು. ತುಂಬ ಗಟ್ಟಿಯಾದರೂ ಕೂಡ ಅದು ಬೆಂದು ಬರಲಿಲ್ಲ ಅಂದರೆ ಶಾವಿಗೆ ಗಟ್ಟಿ ಆಗ್ತದೆ. ತುಂಬ ನೀರಾದರೂ ಕೂಡ ಎಳೆ ಎಳೆಯಾಗಿ ಬರೋದಿಲ್ಲ, ಮುದ್ದೆಯಾಗಿ ಹೋಗುವ ಸಾಧ್ಯತೆ ಇರ್ತದೆ. ನೀರಿನ ಅಂದಾಜು ನಿಮಗೆ ಆಗೋದಿಲ್ಲ ಅಂತ ಇದ್ರೆ ಪಕ್ಕದಲ್ಲಿ ಸ್ವಲ್ಪ ನೀರನ್ನು ಕಾಯಲಿಕ್ಕೆ ಇಟ್ಕೊಳ್ಳಿ. ಅಕಸ್ಮಾತ್ ಇದೇನಾದರೂ ಸರಿಯಾಗಿ ಬೆಂದಿಲ್ಲ, ಇನ್ನು ಹಸಿ ಹಸಿಯಾಗಿ ಉಳಿದಿದೆ ಅಂತ ಅನಿಸಿದರೆ ಸ್ವಲ್ಪ ನೀರನ್ನು ಹಾಕಿ ಕಾಯಿಸ್ಕೊಳ್ಬೋದು. ಹಾಗೆ ತಣ್ಣೀರನ್ನು ಮಾತ್ರ ಹಾಕಲಿಕ್ಕೆ ಹೋಗಬಾರ್ದು. ನೀರು ಕಡಿಮೆ ಆಯಿತು ಅಂತ ಅನಿಸಿದರೆ ಕುದಿಯುತ್ತಿರುವ ನೀರನ್ನೇ ಸೇರಿಸ್ಕೊಳ್ಬೇಕಾಗ್ತದೆ. ಮುಗಿಸ್ತಾ ಹೋಗ್ತಾ ಇದ್ದ ಹಾಗೆ ಗಟ್ಟಿ ಆಗ್ತಾ ಬಂದಿದೆ, ನೋಡ್ಬೋದು. ಇದು ಸ್ವಲ್ಪ ಹಸಿ ಹಸಿಯಾಗಿ ಕಾಣಿಸ್ತಾ ಇದೆ, ಇನ್ನು ಕೂಡ ಚೆನ್ನಾಗಿ ಬೆಂದಿಲ್ಲ, ಗಟ್ಟಿ ಆಗ್ತಾ ಬಂದಿದೆ. ಹಾಗಾಗಿ ಕಾಯಲಿಕ್ಕೆ ಇಟ್ಟಿರುವಂತಹ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇವೆ. ನೋಡಿಕೊಂಡು ಸೇರಿಸ್ಕೊಂಡ್ರೆ ಆಯಿತು. ಚೆನ್ನಾಗಿ ಹಿಟ್ಟೆಲ್ಲ ಬೆಂದು ಬರಬೇಕು. ಇಷ್ಟು ಪ್ರಮಾಣದಲ್ಲಿ ಬೆಂದಾಗಿದೆ, ಇಷ್ಟಾದರೆ ಸಾಕು. ಸ್ವಲ್ಪ ಅದು ಮೆತ್ತಗೆ ಇದ್ರೂ ಪರವಾಗಿಲ್ಲ, ಮತ್ತೆ ಕೂಡ ಇದನ್ನು ಉಂಡೆ ಮಾಡಿ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು. ಹಾಗಾಗಿ ಇದನ್ನು ಬಾಳೆ ಎಲೆ ಮೇಲೆ ಹರಡಿ ಇಟ್ಕೊಂಡಿದ್ದೇವೆ. ಕೈಯಲ್ಲಿ ಮುಟ್ಲಿಕ್ಕೆ ಆಗ್ತದೆ ಅಂತ ಅನ್ನುವಾಗ ಉಂಡೆಯನ್ನು ಮಾಡ್ಕೊಳ್ಬೇಕು. ಕೈಗೆ ಸ್ವಲ್ಪ ನೀರನ್ನು ಮುಟ್ಕೊಂಡು ಈ ರೀತಿ ಉದ್ದವಾಗಿ ಉಂಡೆಯನ್ನು ಮಾಡ್ಕೊಳ್ಬೇಕು. ನಮ್ಮ ಶಾವಿಗೆಯ ಒರಳು ಎಷ್ಟು ದೊಡ್ಡದಾಗಿದೆ ಅಂತ ನೋಡಿಕೊಂಡು ಅದಕ್ಕೆ ಸರಿಯಾಗಿ ಮಾಡ್ಕೊಳ್ಬೇಕಾಗ್ತದೆ. ಎಲ್ಲ ಉಂಡೆಯನ್ನು ಮಾಡಿದ್ದಾಗಿದೆ. ಇಡ್ಲಿ ಪಾತ್ರವನ್ನು ಈಗಾಗಲೇ ನೀರನ್ನು ಹಾಕಿ ಕಾಯಲಿಕ್ಕೆ ಇಟ್ಕೊಂಡಿದ್ದೇವೆ. ನೀರು ಕುದಿ ಬಂದಿದೆ ಅನ್ನುವಾಗ ಮಾಡಿರುವ ಉಂಡೆಗಳನ್ನೆಲ್ಲ ಇಟ್ಟು ಬಾಳೆ ಎಲೆಯನ್ನು ಮುಚ್ಚಿ 15ರಿಂದ 20 ನಿಮಿಷದ ತನಕ ಇದನ್ನು ಬೇಯಿಸ್ಕೊಳ್ಬೇಕು. ಉಂಡೆ ಎಲ್ಲ ಚೆನ್ನಾಗಿ ಒಳಗಡೆವರೆಗೂ ಬೇಯಬೇಕು, ಹಸಿ ಉಳಿಬಾರ್ದು. ಹಸಿ ಉಳಿದ್ರೆ ಶಾವಿಗೆ ಹಸಿ ಹಸಿಯಾಗಿ ಆಗ್ತದೆ. ಚೆನ್ನಾಗಿ ಬೆಂದ ನಂತರ ತೆಗೆದು ಬಿಸಿ ಬಿಸಿಯಾಗಿರುವಾಗಲೇ ಇದನ್ನು ಒತ್ತಬೇಕು. ಒರಳಿಗೆ ಎಣ್ಣೆಯನ್ನು ಸವರ್ಕೊಂಡಿದ್ದೇವೆ. ಎಣ್ಣೆಯನ್ನು ಸವರಲಿಲ್ಲ ಅಂದರೆ ಸರಿಯಾಗಿ ಅಂಟ್ಕೊಂಡು ಬಿಡ್ತದೆ, ಹಾಕಲಿಕ್ಕೆ ತೆಗಿಲಿಕ್ಕೆ ಕಷ್ಟ ಆಗ್ತದೆ. ನಂತರ ಮಾಡಿರುವಂತಹ ಬೇಯಿಸಿರುವ ಉಂಡೆಯನ್ನು ಹಾಕಿ ಶಾವಿಗೆಯ ಒರಳಲ್ಲಿ ಒತ್ಕೊಳ್ಬೇಕು. ಇದರ ಒಂದು ತೂತು ಎಷ್ಟು ಚಿಕ್ಕದಾಗಿ ತೆಳ್ಳಗೆ ಇರ್ತದೆ, ಶಾವಿಗೆ ಕೂಡ ಅಷ್ಟೇ ತೆಳ್ಳಗೆ ಬರ್ತದೆ. ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ನೋಡ್ಬೋದು. ಸ್ವಲ್ಪನೂ ಕಟ್ಟಾಗ್ತಾ ಇಲ್ಲ. ಈ ರೀತಿಯಾಗಿ ಬಂತು ಅಂದರೆ ಶಾವಿಗೆ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಅರ್ಥ. ತುಂಬ ಚೆನ್ನಾಗಿ ಎಳೆ ಎಳೆಯಾಗಿ ಬರ್ತಾ ಇದೆ. ಉಂಡೆ ಬಿಸಿ ಬಿಸಿಯಾಗಿರುವಾಗಲೇ ಎಲ್ಲವನ್ನ ಒತ್ಕೊಳ್ಬೇಕು. ತಣ್ಣಗಾದ ನಂತರ ಒತ್ತಲಿಕ್ಕೆ ಹೋದರೆ ಗಟ್ಟಿ ಆಗ್ತದೆ, ಒತ್ತುವುದು ಕಷ್ಟ ಆಗ್ತದೆ. ಬಿಸಿ ಇರೋದ್ರಿಂದ ಅದನ್ನ ಬಾಳೆ ಎಲೆ ಮೇಲೆ ಹರಡಿ ಇಟ್ಕೊಳ್ಬೇಕು ತಣ್ಣಗಾಗುವ ತನಕ. ನಂತರ ಅದನ್ನ ಒಟ್ಟು ಮಾಡ್ಬೋದು. ಇದನ್ನ ಹಲವಾರು ವಿಧಾನದಲ್ಲಿ ಸೇವಿಸ್ತಾರೆ. ನಾನಿವತ್ತು ಇದರ ಚಿತ್ರಾನ್ನದ ರೀತಿಯಲ್ಲಿ ಮಾಡುವಂತಹ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಹಾಗೆ ಇನ್ನೊಂದು ಸಿಹಿ ರೆಸಿಪಿಯನ್ನು ಕೂಡ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಬಾಣಲೆಯನ್ನು ಬಿಸಿಗಿಟ್ಟು 2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೇನೆ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಉದ್ದಿನ ಬೇಳೆಯನ್ನು ಹಾಕಿದ್ದೇನೆ. ಸಾಸಿವೆ ಎಲ್ಲ ಚಟಪಟ ಅಂತ ಇರುವಾಗ ಕಟ್ ಮಾಡಿರುವಂತಹ ಕರಿಬೇವಿನ ಸೊಪ್ಪು, ಚಿಕ್ಕದಾಗಿ ಕಟ್ ಮಾಡಿರುವಂತಹ 3 ಹಸಿಮೆಣಸನ್ನು ಹಾಕಿದ್ದೇನೆ. ಹಾಗೆ ಅರಿಶಿಣವನ್ನು ಹಾಕೊಳ್ತಾ ಇದ್ದೇನೆ. ಚೆನ್ನಾಗಿ ಒಗ್ಗರಣೆಯನ್ನು ಬಾಡಿಸ್ಕೊಳ್ತೇನೆ. ಸಿಂಪಲ್ ಆದ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಂಥದ್ದು. ತುಂಬ ರುಚಿಕರವಾಗಿರ್ತದೆ ಈ ಒಂದು ರೆಸಿಪಿ ಕೂಡ. ಉಪ್ಪಿನಕಾಯಿ ರಸ, ತೆಂಗಿನ ಎಣ್ಣೆಯನ್ನು ಹಾಕಿ ತಿಂತಾರೆ, ಕಾಯಿ ಹಾಲನ್ನು ಕೂಡ ಮಾಡ್ತಾರೆ. ಇನ್ನು ಹಲವಾರು ರೆಸಿಪಿಗಳನ್ನು ಈ ಶಾವಿಗೆಯ ಜೊತೆಗೆ ಮಾಡಿ ಸವಿಯುವುದು ಕೂಡ ಇದೆ. ಕೆಲವೊಬ್ಬರು ಇದಕ್ಕೆ ಗ್ರೇವಿಯನ್ನೆಲ್ಲ ಮಾಡ್ತಾರೆ. ನಿಮಗೆ ಯಾವುದು ಇಷ್ಟ ಆ ರೀತಿಯಾಗಿ ಮಾಡ್ಕೊಳ್ಬೋದು. ಕಮೆಂಟಲ್ಲಿ ತಿಳಿಸಿ ನಿಮಗೆ ಯಾವ ರೆಸಿಪಿ ಇಷ್ಟ ಆಗ್ತದೆ ಶಾವಿಗೆಯ ಜೊತೆಗೆ ಅಂತ. ನಂತರ ಒಂದು ಲಿಂಬೆಹಣ್ಣನ್ನು ಕಟ್ ಮಾಡಿ ರಸವನ್ನು ಚೆನ್ನಾಗಿ ಹಿಂಡಿ ಇಟ್ಕೊಂಡಿದ್ದೇನೆ. ಅದಕ್ಕೆ
2 ಟೇಬಲ್ ಚಮಚ ಆಗುವಷ್ಟು ಸಕ್ಕರೆಯನ್ನು ಹಾಕೊಂಡಿದ್ದೇನೆ. ಹಾಗೆ ರುಚಿಗೆ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ದೇನೆ. ಒಗ್ಗರಣೆ, ಹಸಿ ಕಾಯಿ ತುರಿ ಎಲ್ಲ ಹಾಕ್ಲಿಕ್ಕಿದೆ ಅಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಉಪ್ಪಿನ ಪುಡಿಯನ್ನು ಲಿಂಬೆಹಣ್ಣಿನ ರಸದಲ್ಲಿ ಹಾಕಿ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಶಾವಿಗೆಯನ್ನು ಬಿಡಿಸ್ಕೊಳ್ಬೇಕು. ಶಾವಿಗೆ ಎಲ್ಲ ತಣ್ಣಗಾಗಿ ಇರ್ತದೆ, ಬಾಳೆ ಎಲೆ ಮೇಲೆ ಹರಡಿರೋದ್ರಿಂದ ತಣ್ಣಗಾದ ನಂತರ ಈ ರೀತಿ ಬಿಡಿಸ್ಕೊಂಡ್ರೆ ಬಿಡಿ ಬಿಡಿಯಾಗಿ ಉದುರಾಗಿ ಶಾವಿಗೆ ರೆಡಿ ಆಗ್ತದೆ. ಅಂಗಡಿಯಲ್ಲಿ ಸಿಗ್ತದೆ ಶಾವಿಗೆ ರೆಡಿಮೇಡು, ಆದರೆ ಈ ರೀತಿ ಮನೆಯಲ್ಲಿ ನಾವು ಅಕ್ಕಿಯನ್ನು ನೆನೆಸಿ ರುಬ್ಬಿ ಮಾಡಿರುವಂಥ ಶಾವಿಗೆ ರುಚಿಯೇ ಬೇರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಎಳೆ ಎಳೆಯಾಗಿ ಬಂದಿದೆ, ನೋಡ್ಬೋದು. ಎಲ್ಲ ಬಿಡಿಸಿ ಆದ ನಂತರ ಅದಕ್ಕೆ ಹಸಿ ಕಾಯಿ ತುರಿಯನ್ನು ಹಾಕೊಂಡಿದ್ದೇನೆ, 1 ಕಪ್ ಆಗುವಷ್ಟು. ನಂತರ ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನಿಮ್ಮ ರುಚಿಗೆ ಅನುಗುಣವಾಗಿ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳುವಂಥದ್ದು. ಖಾರ, ಉಪ್ಪು, ಸಿಹಿ, ಹುಳಿ ಎಲ್ಲವೂ ಕೂಡ ಲಿಂಬೆಹಣ್ಣು ಚೆನ್ನಾಗಿ ಬಿದ್ದಾಗ ತುಂಬ ಚೆನ್ನಾಗಿ ಪರಿಮಳವಾಗಿ ಬರ್ತದೆ. ಒಗ್ಗರಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಶಾವಿಗೆ ಚಿತ್ರಾನ್ನ ರೆಡಿ ಆಗ್ತದೆ. ತುಂಬ ರುಚಿಕರವಾಗಿರ್ತದೆ. ಇದೇ ರೀತಿ ಒಗ್ಗರಣೆಯನ್ನು ಮಾಡಿಕೊಂಡು ಅರಿಶಿಣವನ್ನು ಹಾಕದೆ ಒಗ್ಗರಣೆಯನ್ನು ಮಾಡಿಕೊಂಡು ಮೊಸರಿನ ಜೊತೆಯೂ ಕೂಡ ನಾವು ಮೊಸರು ಶಾವಿಗೆಯನ್ನು ಕೂಡ ಮಾಡ್ಕೊಳ್ಬೋದು. ಅದಕ್ಕೆ ಬೇಕಾದರೆ ದಾಳಿಂಬೆ ಅಥವಾ ಗೋಡಂಬಿಯನ್ನೆಲ್ಲ ಸೇರಿಸ್ಕೊಳ್ಬೋದು. ಹಾಗೆ ಈ ಒಗ್ಗರಣೆಗೆ ನೆಲಗಡಲೆ ಬೇಕು ಅಂತ ಅಂದರೆ ನೆಲಗಡಲೆಯನ್ನು ಕೂಡ ಸೇರಿಸ್ಕೊಂಡು ಮಾಡ್ಕೊಳ್ಬೋದು. ಹಾಗೆ ಕೊನೆಯಲ್ಲಿ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಶಾವಿಗೆ ರೆಡಿ. ಈಗ ಸಿಹಿ ಶಾವಿಗೆಯನ್ನು ಮಾಡ್ಕೊಳ್ಳಿಕ್ಕೆ 1 ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಹಾಕೊಂಡಿದ್ದೇನೆ. ನಂತರ ಇದಕ್ಕೆ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 4 ಟೇಬಲ್ ಚಮಚ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸಿಹಿ ನಾವು ಎಷ್ಟು ಶಾವಿಗೆಯನ್ನು ಮಾಡ್ತೇವೆ, ಎಷ್ಟು ಸಿಹಿ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ತುಪ್ಪವನ್ನು ಹಾಕ್ತಾ ಇದ್ದೇನೆ, 2 ಟೇಬಲ್ ಚಮಚ ಆಗುವಷ್ಟು. ತುಪ್ಪ ತುಂಬ ಚೆನ್ನಾಗಿ ಪರಿಮಳ ಕೊಡ್ತದೆ ಈ ಒಂದು ಸಿಹಿ ಶಾವಿಗೆಗೆ. ಸ್ವಲ್ಪ ಚಿಟಿಗೆ ಉಪ್ಪನ್ನು ಸೇರಿಸ್ಕೊಳ್ತೇನೆ. ಸಿಹಿ ಆಗಿದ್ರೂ ಕೂಡ ಉಪ್ಪಿನ ಅಂಶ ಸ್ವಲ್ಪ ಇರಬೇಕಲ್ವ, ಹಾಗೆ ಜಜ್ಜಿರುವಂತಹ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಕೆಲವೊಬ್ಬರು ಇದಕ್ಕೆ ಎಳ್ಳನ್ನು ಹುರಿದು ಪುಡಿ ಮಾಡಿ ಕೂಡ ಸೇರಿಸ್ತಾರಂತೆ. ನಮ್ಮಲ್ಲಿ ಇಷ್ಟೇ ಹಾಕೋದು, ಎಳ್ಳನ್ನೆಲ್ಲ ಹಾಕೋ ಕ್ರಮ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗಾಗಲೇ ಒತ್ತಿರುವಂತಹ ಶಾವಿಗೆಯನ್ನು ಬಿಡಿಸಿ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಸಿಹಿ ಶಾವಿಗೆ ಕೂಡ ರೆಡಿ ಆಗ್ತದೆ. ನಿಮಗೆ ಶಾವಿಗೆಯ ಜೊತೆಗೆ ಯಾವ ರೆಸಿಪಿ ಇಷ್ಟ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ತುಂಬ ಜನರಿಗೆ ಉಪ್ಪಿನಕಾಯಿ ರಸ, ಎಣ್ಣೆ ನಮ್ಮೂರ ಕಡೆ ತುಂಬ ಇಷ್ಟ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ಕಾಯಿ ಹಾಲು ಕೂಡ ತುಂಬ ಜನರಿಗೆ ಇಷ್ಟ ಆಗ್ತದೆ. ಕೆಲವೊಬ್ಬರು ಕೂಟು ಕೂರ್ಮದ ಜೊತೆಗೂ ಕೂಡ ಈ ಒಂದು ರೆಸಿಪಿಯನ್ನು ಶೇರ್ ಮಾಡುವ ಕ್ರಮ ಇದೆ. ನಿಮಗೆ ಯಾವುದು ಇಷ್ಟ ಆಗ್ತದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೆ ವಿಡಿಯೋವನ್ನು ಹೈಪ್ ಮಾಡೋದನ್ನು ಕೂಡ ಮರಿಬೇಡಿ. ಇಂತಹ ಟ್ರೆಡಿಷನಲ್ ರೆಸಿಪಿಗಳನ್ನು ಮುಂದೆ ಕೂಡ ನಮ್ಮ ಮಕ್ಕಳು ಕಲ್ತ್ಕೊಳ್ಬೇಕು ಅಂದರೆ ಈ ವಿಡಿಯೋಗಳು ತುಂಬ ಹೆಲ್ಪ್ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.